ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗ್ 4 o'clock ಎದ್ದೆ. ಯಾಕೆ ಅಂತಂದರೆ ಅಮ್ಮಾರ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮಾರ್ನಿಂಗ್ ಬೇಗ ಫ್ರೆಶ್ ಅಪ್ ಆದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನನ್ನ ರೊಟೀನಂತೆ ಗಿಡಗಳಿಗೆಲ್ಲ ನೀರು ಹಾಕಿದೆ. ಇವಾಗ ಬಿಸಿಲಿರೋದ್ರಿಂದ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನೀರು ಹಾಕಿಲ್ಲ ಅಂದರೆ ಒಣಗೋಗ್ಬಿಡುತ್ತೆ. ನೋಡಿ, ಒಂದು ಒಣಗೋಗಿದೆ ಗಿಡ ಇಲ್ಲಿ. ಸೊ ಹಾಗಾಗಿ ಡೈಲಿ ಒನ್ ಟೈಮ್ ನೀರು ಹಾಕಬೇಕು. ಹಾಗಾಗಿ ಹಾಕ್ತೀನಿ. ಸೊ ಅದಾದಮೇಲೆ ನಾನು ಬಂದಿದ್ದು ಫಿಶ್ಗೆ ಫುಡ್ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ನಾನು ಅದ್ರ ಮುಂದೆ ಹೋದರೆ ಸಾಕು, ಅದೆಲ್ಲ ಮುಂದೆ ಬಂದು ನಿಂತಿರುತ್ತೆ. ನನ್ನ ಹಸ್ಬೆಂಡ್ ಹೋದರೆ ಬರಲ್ಲ, ನಾನು ಹೋದರೆ ಮಾತ್ರನೇ ಬರೋದು. ಯಾಕೆ ಅಂದರೆ ರೆಗ್ಯುಲರಾಗಿ ನಾನೇ ಫುಡ್ ಹಾಕೋದು. ಹಾಗಾಗಿ ಆ್ಯಂಡ್ ಅದ್ರ ಮೋಟ್ರು ಬೇರೆ ವರ್ಕ್ ಆಗ್ತಾ ಇರಲಿಲ್ಲ. ಅದನ್ನು ಕ್ಲೀನ್ ಮಾಡಿ ಅದು ಮೋಟ್ರು ವರ್ಕ್ ಆಗೋ ಥರ ಆನ್ ಮಾಡಿದೆ. ಇವಾಗ ವರ್ಕ್ ಆಗ್ತಾಯಿದೆ ನೋಡಿ. ಇವಾಗ ಅದೆಲ್ಲ ಆಡ್ತಾಯಿದೆ ಫಿಶ್ಗಳು. ಇಲ್ಲ ಅಂದರೆ ಅದು ಆಡ್ತಾನೆ ಇರೋಲ್ಲ, ಎಲ್ಲ ಕೆಳಗಡೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಅದಾದಮೇಲೆ ಪ್ಯಾಸೇಜ್ ಕ್ಲೀನ್ ಮಾಡಿದೆ. ಸೊ ಪ್ಯಾಸೇಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಅದಾದಮೇಲೆ ಟೀ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಬೆಳಗ್ಗೆ ಎದ್ದು ಟೀ ಕುಡ್ದಿಲ್ಲ ಅಂದರೆ ಸಮಾಧಾನನೇ ಇರೋದಿಲ್ಲ. ಹಾಗಾಗಿ ಟೀ ಮಾಡ್ಕೊಳ್ಳೋಣ ಅಂತ ಬಂದೆ. ಇವಾಗ ಟೀ ರೆಡಿ ಆಗಿದೆ. ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಟೀ ಕೊಟ್ಟು ನಾನು ಕುಡಿದೆ. ಬೆಳಿಗ್ಗೆನೇ ಇದು ಸ್ಟ್ರಾಂಗ್ ಟೀ ಕುಡಿದ್ರೇ ಸಮಾಧಾನ ಅಂತ ಅನಿಸೋದು. ಸೊ ಹಾಗಾಗಿ ಟೀ ಕುಡಿದೆ. ಅಷ್ಟರಲ್ಲಿ ಹೊರಗಡೆ ಗ್ರಾನೈಟ್ ಎಲ್ಲ ಸ್ವಲ್ಪ ನೀರೆಲ್ಲ ಹೀರ್ಕೊಂಡಿತ್ತು. ಹಾಗಾಗಿ ತುಳಸಿ ಗಿಡಕ್ಕೆಲ್ಲ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪೂಜೆ ಮಾಡಿಬಿಟ್ಟು ಹೋಗಬೇಕು. ಸೊ ಹಾಗೆ ನಾನು ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತನ ತುಳಸಿ ಗಿಡ ಹತ್ರ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಎಲ್ಲ ಹಾಕಿ ಹೂ ಇಟ್ಟೆ. ಅದು ಸ್ವಲ್ಪ ಗಿಡ ಬಾಡೋ ಥರ ಇದೆ. ಅದಾದಮೇಲೆ ಬಂದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿದೆ. ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಅದಾದಮೇಲೆ ಹೂ ಇಟ್ಟೆ. ಸೊ ಇಲ್ಲಿ ಸ್ಪೇಸ್ ಜಾಸ್ತಿ ಇಲ್ಲ ಗೈಸ್, ಹಾಗಾಗಿ ಚಿಕ್ಕದ ರಂಗೋಲಿ ಮಾತ್ರ ಹಾಕೋದಕ್ಕಾಗುತ್ತೆ. ದೊಡ್ಡದ ರಂಗೋಲಿ ಎಲ್ಲ ಹಾಕೋದಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ ಅಷ್ಟೇ ರಂಗೋಲಿ ಹಾಕೋದಕ್ಕಾಗೋದು. ಚಿಕ್ಕದು ಮಾತ್ರ ಹಾಕ್ತೀನಿ. ಅಲ್ಲಿಗೂ ಒಂದು ಹೂ ಇಟ್ಟೆ. ಸೊ ಬಾಗಿಲಿಗೆಲ್ಲ ಹೂ ಇಟ್ಟೆ ಇವತ್ತು. ಸೊ ಪೂಜೆ ರೂಮಲ್ಲಿ ಒಂದು ಹೂ ಎಲ್ಲ ಚೇಂಜ್ ಮಾಡಿದೆ. ನೆನ್ನೆ ಇಟ್ಟಿದ್ದು ಹೂ ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡಿದೆ. ಸೊ ಅದಾದಮೇಲೆ ಇವತ್ತು ತಿಂಡಿ ಬಂದು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಎಲ್ಲ ಈರುಳ್ಳಿ ಎಲ್ಲ ಹಚ್ಕೊಂಡೆ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂದರೆ, ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ. ಹಾಗಾಗಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಮ್ಮ ಮನೆಯವ್ರು ಅಡುಗೆನೂ ಮಾಡಿಬಿಟ್ಟು ಹೋಗು ಅಂತ ಅಂದರು. ಹೊರಗಡೆ ಜಾಸ್ತಿ ಅವ್ರು ಊಟ ಮಾಡಲ್ಲ. ಹಾಗಾಗಿ ನುಗ್ಗೆಕಾಯಿ ತರಕಾರಿ ಹಾಕಿ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಬೇಳೆಗಿಟ್ಟೆ. ಸೊ ಅದಾದಮೇಲೆ ರೈಸ್ಗಿಟ್ಟಿದ್ದೆ. ಮುಂಚೆನೇ ರೈಸ್ ಆಗಿತ್ತು. ಇವಾಗ ಚಿತ್ರಾನ್ನಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇತ್ತು. ಹಾಗಾಗಿ ಮಧ್ಯಾಹ್ನಕ್ಕೂ ಆಗಲಿ ಅಂದ್ಬಿಟ್ಟು ರೈಸ್ ಹಾಕ್ಬಿಟ್ಟು ಹೋಗಿದ್ದೆ. ಅವರಿಗೆ ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು. ಸೊ ಗೊಜ್ಜು ಮಾತ್ರ ಸಖತ್ತಾಗಿತ್ತು. ನಮ್ಮ ಮನೆಯವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂದರೆ, ಅವ್ರಿಗೆ ತುಂಬಾ ಇಷ್ಟ. ಸೊ ನೋಡಿ, ಇವಾಗ ಸಖತ್ತಾಗಿ ರೆಡಿಯಾಗಿದೆ. ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಕೂಡ ಸೂಪರಾಗಿತ್ತು. ಮಧ್ಯಾಹ್ನಕ್ಕಾಗುತ್ತೆ ಮತ್ತು ನೈಟ್ ಬರೋ ಅಷ್ಟರಲ್ಲಿ ಲೇಟ್ ಆಗಿರುತ್ತೆ. ನಾನು ನೈಟ್ ಬಂದು ಅಡುಗೆ ಮಾಡ್ಕೊಳಕ್ಕಾಗಲ್ಲ ಎಲ್ಲನೂ. ಅದಕ್ಕೆ ಬೆಳಿಗ್ಗೆನೇ ಎದ್ದು ನಾನು ಸಾಂಬಾರು ಕೂಡ ಮಾಡಿಟ್ಬಿಟ್ಟೆ. ನೈಟ್ ಬಂದು ಅದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ, ಮುದ್ದೆ ಮತ್ತು ರೈಸ್ನ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ರೆಡಿ ಆದೆ. ಸೊ ಏನೇನು ಪೂಜೆಗೆ ಬೇಕು ಎಲ್ಲ ಐಟಮ್ಗಳನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡೆ. ನಮ್ಮ ಮನೆಯವ್ರು ಬೇಡ ಗಾಡಿಯಲ್ಲಿ ಹೋಗಬೇಡ ಅಂತಂದು. ಹಾಗಾಗಿ ಬಸ್ಸಲ್ಲೇ ಹೋಗಬೇಕು ಅಂತ ಬಂತು.
ಸೊ ತುಂಬ ದೂರ ಇದೆ, ಗಾಡಿಯಲ್ಲಿ ಬೇಡ ಅಂದರು. ನಾನು 3 ಮಂತ್ಸಿಗೆ ಇತ್ತೀಚೆಗಷ್ಟೇ ಗಾಡಿ ಕಲ್ತಿದ್ದು, ಹಾಗಾಗಿ ತುಂಬ ದೂರ ಗಾಡಿ ಕೊಡಲ್ಲ ಅವರು. ಬಸ್ಸಲ್ಲೇ ಹೊರಟೆ. ಫುಲ್ಲು ರಶ್ ಇತ್ತು ಗೈಸ್ ಬಸ್ಸು. ನಿಂತ್ಕೊಳ್ಳೋ ಕೂಡ ಜಾಗ ಇರಲಿಲ್ಲ. ಹೇಗೋ ನಿಂತ್ಕೊಂಡಾಗಲಿ ಅಂತ ಅಂದ್ಬಿಟ್ಟು ಕೊನೆಗೆ ಫೈನಲಿ ನಾನು ಬಂದೆ. ನಾನು ಆರಾಧಿಸೋ, ನಾನು ಪೂಜಿಸೋ ಹುಲಿಯೂರಮ್ಮ ತಾಯಿ ದೇವಸ್ಥಾನಕ್ಕೆ. ನನ್ನ ಆರಾಧ್ಯ ದೇವತೆ ಇವಳು. ಕಡಿಮೆ ಅಂದರೂ ತಿಂಗಳಿಗೆ 1 ಸರಿ ಆದರೂ ಬರ್ತೀನಿ ನಾನು ಈ ದೇವಸ್ಥಾನಕ್ಕೆ. ಸೊ ಇವತ್ತು ಮಡ್ಲಕ್ಕಿ ಮತ್ತು ಸೀರೆ ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಟ್ರೇಗೆ ಇಟ್ಬಿಟ್ಟು ಸೊ ಪೂಜೆ ಕೊಟ್ಟೆ. ಪೂಜೆ ಮಾಡ್ತಿದ್ದಾರೆ ಅರ್ಚಕರು. ತುಂಬ ಜನ ಇದ್ದರು ಗೈಸ್. ತಾಯಿ ವಾರ ಬಂದು ಮಂಗಳವಾರ, ಆದ್ರೂ ನಾನು ವೆಡ್ನೆಸ್ಡೇ ಹೋದೆ, ಜನ ಇರಲ್ಲ ಅಂದ್ಬಿಟ್ಟು. ಆದರೂ ಜನ ಇದ್ದರು, ಪ್ರಸಾದ ಕೇಳಲಿಕ್ಕೆ ಅಂತಲೇ ಬರ್ತಾರೆ ಫ್ರೀ ಟೈಮಲ್ಲಿ. ಹಾಗಾಗಿ ತುಂಬ ಜನ ಇದ್ದರು ದೇವಸ್ಥಾನದಲ್ಲಿ. ಮಳೆ ಬರೋ ಥರ ಇತ್ತು, ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಸೊ ನಾನು ಪೂಜೆಗೆಲ್ಲ ಕೊಟ್ಟಿದ್ದೆ. ಪೂಜೆ ಆಯಿತು. ಸೊ ತಾಯಿ ನಾನು ಕೇಳಿದ್ದೆಲ್ಲನೂ ಕೊಟ್ಟಿದ್ದಾಳೆ ಒಂದನ್ನು ಬಿಟ್ಟು. ಅದೇನಕ್ಕೆ ಅದನ್ನು ಈಗಲೇ ಕೊಡ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ತಡ ಮಾಡಿದ್ರೂ ಒಳ್ಳೆಯದೇ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇದೆ. ಸೊ ನಾನು ತಿಂಗಳಿಗೆ 1 ಸರಿ ಬಂದಿಲ್ಲ ಅಂದರೂ ಸಮಾಧಾನ ಅನಿಸೋದಿಲ್ಲ, ಹಾಗಾಗಿ ನಾನು ಬರ್ತಾನೇ ಇರ್ತೀನಿ. ಅದಾದಮೇಲೆ ನಾನು ಬಂದಿದ್ದು ಅಲ್ಲೇ ಪಕ್ಕದಲ್ಲಿರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ, ಕೈ ಮುಗಿದೆ. ಅದಾದಮೇಲೆ ಹೊರಟೆ. ಮಳೆ ಅಂತೂ ಆಲ್ರೆಡಿ ಬರ್ತಾ ಇತ್ತು, ಹಾಗಾಗಿ ಆಟೋ ಹತ್ಕೊಂಡು ಸೊ ಹುಲಿಯೂರು ದುರ್ಗಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೊರಟೆ. ಆಟೋ ಸಿಕ್ತು ಬೇಗನೆ. ಅದಾದಮೇಲೆ ನಾನು ಬಂದಿದ್ದು ಬರೀ 20 ರೂಪಾಯಿಗೆ ಮಸಾಲೆ ದೋಸೆ. ಸಖತ್ತಾಗಿತ್ತು ಗೈಸ್, ತಿಂದೆ. ಅದಾದಮೇಲೆ ಬಸ್ ಸಿಕ್ತು. ಕುಣಿಗಲಲ್ಲಿ ಬಸ್ ಹತ್ಕೊಂಡ ಬ್ಯಾಂಗ್ಳೂರು ರೀಚ್ ಆದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.